ಸಿದ್ದರಾಮಣ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ಪೋರ್ಟ್ಸ್ ಅನ್ನ ತನ್ನ ರಾಜಕೀಯಕ್ಕೆ ಸ್ಪ್ರಿಂಗ್ ಬೋರ್ಡ್ ಆಗಿ ಮಾಡಿಕೊಂಡು ಇವತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಜಿಲ್ಲಾ ಸಂಸ್ಥೆಗಳೇ ಇಲ್ಲ. ಖೋ ಕ್ರೀಡಾಪಟುಗಳಿಗೆ ಗೌರವ ಸಿಗದ ಆರೋಪ. ತುಮಕೂರಿನಲ್ಲಿ ಖೋ ಮಂಡಳಿಯಿಂದ ಪ್ರತಿಭಟನೆ. ಕ್ರೀಡಾಪಟುಗಳಿಗೆ ಅನ್ಯಾಯ ಮಾಡ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಖೋ ವಿಶ್ವಕಪ್ನಲ್ಲಿ ಗೆದ್ದಿರುವ ಕ್ರೀಡಾಪಟುಗಳಿಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಎಂದು ಆರೋಪಿಸಿ ಇಂದು ಖೋ ಮಂಡಳಿಯವರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಹೌದು, ತುಮಕೂರು ನಗರದಲ್ಲಿ ಖೋ ಸಂಸ್ಥೆ ವತಿಯಿಂದ ನೂರಾರು ಮಂದಿ ಖೋ ಕ್ರೀಡಾಪಟುಗಳು ಖೋ ಸಂಸ್ಥೆ ರಾಜ್ಯಾಧ್ಯಕ್ಷ ನಿವೃತ್ತ ಎಸಿಪಿ ಲೋಕೇಶ್ವರ್ ನೇತೃತ್ವದಲ್ಲಿ ನಗರದ ಚರ್ಚ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಖೋ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ಹಾಗೂ ರಾಜ್ಯ ಕ್ರೀಡಾ ನೀತಿ ಮತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಸರ್ವಾಧಿಕಾರದಿಂದ ಕ್ರೀಡೆಗಳು ನಾಶವಾಗ್ತಾ ಇವೆ, ಅಲ್ಲದೆ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಖೋ ವಿಶ್ವಕಪ್ನಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ಸರ್ಕಾರಿ ಹುದ್ದೆಗಳನ್ನು ನೀಡುವಂತೆ ಒತ್ತಾಯ ಮಾಡಿದ್ರು. ಇನ್ನು ಇದೇ ವೇಳೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಗೋವಿಂದರಾಜು ಅವರು ರಾಜಕೀಯ ಪ್ರಭಾವದಿಂದ ಅಸೋಸಿಯೇಷನ್ನ ನಿಯಮಗಳನ್ನು ಗಾಳಿಗೆ ತೂರ್ತಿದ್ದಾರೆ. ಇದರಿಂದ ರಾಜ್ಯದ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗ್ತಾ ಇದೆ. ಕೂಡಲೇ ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷ ಗೋವಿಂದರಾಜುವನ್ನ ಬೆಂಬಲಿಸುವಂತೆ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರು. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿದ ರಾಜ್ಯ ಖೋ ಸಂಸ್ಥೆಯ ರಾಜ್ಯಾಧ್ಯಕ್ಷ ಲೋಕೇಶ್ವರ್ ಮಾತನಾಡಿ, ನಮ್ಮ ರಾಜ್ಯದ ಕ್ರೀಡಾಪಟುಗಳು ಉತ್ತಮವಾಗಿ ಆಡ್ಕೊಂಡು ಬರ್ತಾ ಇದ್ದು ಇಡೀ ದೇಶಕ್ಕೆ ಹೆಸರು ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ಅವರಿಗೆ ಸೂಕ್ತವಾದ ಗೌರವ ಆಗ್ಲಿ ಹುದ್ದೆಗಳಾಗ್ಲಿ ಸಿಗ್ತಾ ಇಲ್ಲ. ಇದರಿಂದ ಅವರಿಗೆ ಅನ್ಯಾಯವಾಗಿ ಅವರು ಮೂಲೆ ಗುಂಪಾಗ್ತಿದ್ದಾರೆ. ಪಕ್ಕದ ರಾಜ್ಯಗಳಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಉದ್ಯೋಗವನ್ನ ಒದಗಿಸುತ್ತಿದ್ದಾರೆ. ಕೂಡಲೇ ನಮ್ಮ ರಾಜ್ಯದಲ್ಲಿ ಕ್ರೀಡಾಪಟುಗಳಿಗೆ ಆಗ್ತಾ ಇರೋ ಅನ್ಯಾಯವನ್ನ ತಪ್ಪಿಸಬೇಕು ಎಂದು ಆಗ್ರಹಿಸಿದ್ರು. ರಾಷ್ಟ್ರೀಯ ಗೇಮ್ಸ್ ಅಲ್ಲೂ ಸಹ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು 2ನೇ ಸ್ಥಾನವನ್ನು ಪಡೆದಿದ್ದಾರೆ, ಒಟ್ಟು ಮೆಡಲ್ ತಗೊಂಡು. ಇಷ್ಟೆಲ್ಲ ಸಾಧನೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ನಮ್ಮ ರಾಜ್ಯದ ಒಂದು ಮರ್ಯಾದೆಯನ್ನು ಉಳಿಸ್ಕೊಂಡು ದೇಶದ ಮರ್ಯಾದೆಗೆ ವಿಶ್ವ ಮಟ್ಟದಲ್ಲಿ ಉಳಿಸೋಕ್ಕೆ ನಮ್ಮ ಕ್ರೀಡಾಪಟುಗಳು ಅನೇಕ ರೀತಿಯಲ್ಲಿ ಭಾರತ ದೇಶದ ತಂಡಗಳಲ್ಲಿ ಆಡಿ ಇವತ್ತು ಪ್ರಶಸ್ತಿಗಳನ್ನು ತರ್ತಾ ಇರೋದೆಲ್ಲ ನೋಡ್ತಾ ಇದ್ದೀವಿ. ಆದ್ರೂ ಕರ್ನಾಟಕದ ಕ್ರೀಡಾ ನೀತಿ, ಕರ್ನಾಟಕದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಹಾಗೂ ಈ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಒಂದು ನಡವಳಿಕೆಯಿಂದ ಇವತ್ತು ಕ್ರೀಡಾಪಟುಗಳು ಅನ್ಯಾಯವಾಗಿ ಮೂಲೆ ಸೇರ್ತಾ ಇದ್ದಾರೆ. ಪಕ್ಕದ ರಾಜ್ಯಗಳಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ, ಅಲ್ಲಿ ಕೊಡ್ತಿರ್ತಕ್ಕಂಥ ಪ್ರೋತ್ಸಾಹಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ. ಮೊನ್ನೆ ಅಷ್ಟೇ ವಿಶ್ವವಿಜೇತರಾದಂಥ ಭಾರತದ ಖೋ ತಂಡಕ್ಕೆ ಪಕ್ಕದ ಮಹಾರಾಷ್ಟ್ರದವರು ಒಬ್ಬೊಬ್ಬ ಆಟಗಾರರಿಗೆ 2.5 ಕೋಟಿ ದುಡ್ಡು ಮತ್ತು ಎ ಗ್ರೇಡ್ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ. ಗುಜರಾತಲ್ಲಿ ಕೊಡ್ತಾರೆ 1 ಕೋಟಿ, ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ, ಹರಿಯಾಣಲ್ಲಿ ಜಾಬು ಮತ್ತು 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ನಮ್ಮಲ್ಲಿ ಕನಿಷ್ಠ 50 ಲಕ್ಷನಾದರೂ ಕೊಡದಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶ ನಮ್ಮ ರಾಜ್ಯ ಹಾಳು ಮಾಡ್ತಾ ಇದೆ. ತಾವು ನೋಡಿದ್ರೆ ಯಾರು ಆನೆ ತುಳಿದು ಅಲ್ಲೆಲ್ಲ ಕೇರಳದಲ್ಲಿ ಸತ್ತಿದ್ದಕ್ಕೆ ಕರ್ನಾಟಕದ ಆನೆ ಹೋಗಿ ತುಳಿದೈತೆ ಅಂತ ಹೇಳ್ಬಿಟ್ಟು 15 ಲಕ್ಷ ಕೊಡಿಸ್ತಾರೆ ಅಲ್ಲಿಗೆ. ಕರ್ನಾಟಕದ ಆನೆ, ಆಂಧ್ರದ ಆನೆ, ತಮಿಳುನಾಡು ಆನೆ ಅಂತ ಎಲ್ಲರೂ ಇರುತ್ತಾ? ಈ ಥರ ಸುಳ್ಳು ಮಾಹಿತಿಯನ್ನು ಹೇಳಿ ಅಲ್ಲಿಗೆ ಹೋಗಿ 15 ಲಕ್ಷ ಕೊಡ್ತಾರೆ. ನಮ್ಮ ಮಕ್ಕಳು ಬಡತನದಲ್ಲಿ ಬೆಳೆದಿರೋ ಮಕ್ಕಳು ಇವತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವದಲ್ಲಿ ಪ್ರಶಸ್ತಿಗಳನ್ನು ತಂದರೆ ಒಂದು ಕಡಲೆ ಬೀಜನೂ ಬರೆದಂಥ 5 ಲಕ್ಷ ರೂಪಾಯಿ ಬಿಸಾಕ್ತಾರೆ. ಯಾರಿಗೆ ಬೇಕು ಇಂಥದ್ದು ಪ್ರೋತ್ಸಾಹ? ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಆ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ರಾಜಕೀಯ ಕಾರ್ಯದರ್ಶಿ ಅಂತ ಇಟ್ಕೊಂಡೇನು ಗೋವಿಂದರಾಜು ಈ ಸ್ಪೋರ್ಟ್ಸನ್ನು ತನ್ನ ರಾಜಕೀಯಕ್ಕೆ ಸ್ಪ್ರಿಂಗ್ ಬೋರ್ಡ್ ಆಗಿ ಮಾಡಿಕೊಂಡು ಇವತ್ತು ಈ ಎಲ್ಲ ಕ್ರೀಡಾಪಟುಗಳನ್ನ ಸಾಯಿಸ್ತಾ ಇದ್ದಾರೆ. ಅವ್ರನ್ನ ನೀವು ದೂರ ಹಿಡ್ದಿದ್ರೆ ಅವ್ರಿಗೆ ಈಗಾಗಲೇ ಅನೇಕ ಹೆಸರುಗಳು ಇದೆ, ಆ ಹೆಸರು ನಿಮ್ಮ ತಲೆಗೆ ಹೊಂಟ್ಕೊಳುತ್ತೆ. ಆತನ ಬಗ್ಗೆ ಯಾರು ಒಳ್ಳೆ ಮಾತಾಡೋರಿಲ್ಲ. ಯಾಕೆ ನೀವು ಅವನ್ನ ಪಕ್ಕದಲ್ಲಿ ಇಟ್ಕೊಂಡು ಅವನ ಮೂಲಕ ಇವತ್ತು ಕ್ರೀಡೆಯನ್ನು ಸಾಯಿಸೋಕೆ ನೀವು ಒಬ್ರು ಕಾರಣ ಆಗೋಗ್ತಿದ್ದೀರ ಅನ್ನೋದನ್ನು ನಾನು ಸಿದ್ದರಾಮಣ್ಣ ಅವ್ರಿಗೆ ಎಚ್ಚರಿಸೋಕೆ ಇಷ್ಟಪಡ್ತೀನಿ. ಆದ್ದರಿಂದ ಯಾವುದೇ ತನ್ನ ಒಲಿಂಪಿಕ್ ಸಂಸ್ಥೆಯಲ್ಲಿ ಜಿಲ್ಲಾ ಸಂಸ್ಥೆಗಳಿಲ್ಲ.
ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಜಿಲ್ಲಾ ಸಂಸ್ಥೆಗಳೇ ಇಲ್ಲ. ಈ ರೀತಿ ಸರ್ವಾಧಿಕಾರಿಯಾಗಿ ಆತ ಕ್ರೀಡೆನ ಸಂಪೂರ್ಣ ಸಾಯಿಸಿದ್ದಾನೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.